ಎಸ್, ಇವಾಗ ಎಲ್ಲಾನು ಬಂದಿದೆ. ಒಂದೊಂದಾಗಿದ್ರೆ I don't have space. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿವಸ ಆಯಿತು ವ್ಲಾಗ್ ಮಾಡಿದೆ, ಹಾಗೆ ಇವತ್ತೊಂದು ವ್ಲಾಗ್ ಮಾಡುವ ಅಂತ ಹೇಳಿ ಇವತ್ತು ನಮ್ಮ ಫಿಸಿಯೋ ಮ್ಯಾಮ್ ಅವರು ಬರ್ತ್ಡೇ ಲೆಕ್ಕದಲ್ಲಿ ನಮಗೆ ಪಾರ್ಟಿ ಕೊಡ್ತಿದ್ದಾರೆ. ಹಾಗೆ ನಾವಿವತ್ತು ಅವ್ರ ಜೊತೆ ಹೋಗ್ತಿದ್ದೇವೆ. ನಾವೆಲ್ಲರೂ ಕೂಡ ನಾರಾಯಣದಲ್ಲಿ ಸಿಗ್ತೇವೆ. ಆಮೇಲೆ ಅಲ್ಲಿಂದ ಕೋರ್ಮಂಗಲದಲ್ಲಿರೋದು ಅದು ಮಂದಿ ರೆಸ್ಟೋರೆಂಟ್ ಅಂತ ಹೇಳಿ, ಹಾಗೆ ಅಲ್ಲಿಗೆ ಹೋಗಬೇಕು. ನಾನು ಫುಲ್ ಕವರ್ ಆಗಿದ್ದೇನೆ. ಮ್ಯಾಮ್ನಂತೂ ಕೇಳೋದೇ ಬೇಡ, ಮ್ಯಾಮ್ ಅಂತೂ ಫುಲ್. ನಾವು ಹೋಗುವ ಪ್ಲೇಸ್ ತುಂಬ ದೂರ ಇದ್ದದ್ರಿಂದ ನಾನು ಮತ್ತು ಫಿಸಿಯೋ ಮೇಡಮ್ ಇಬ್ಬರು ಕೂಡ ಪೆಟ್ರೋಲ್ ಹಾಕಿಸ್ಲಿಕ್ಕೆ ಅಂತೇಳಿ ಪೆಟ್ರೋಲ್ ಬಂಕ್ಗೆ ಬಂದ್ವಿ. ಅದಾದಮೇಲೆ ನಮ್ಮ ಕಲೀಗ್ಸ್ ಇಬ್ಬರು ಕೂಡ ಅವರು ಕೂಡ ಬಂದರು. ಇನ್ನಿಬ್ಬರಿದ್ರು, ಒಬ್ಬರಿಗೆ ಡ್ಯೂಟಿ ಲೇಟಾಗಿ ಮುಗ್ದ್ರಿಂದ ಅವರೊಂದು ಸ್ವಲ್ಪ ಲೇಟಾಗಿ ಬಂದರು. ನಾನು ಮತ್ತು ಫಿಸಿಯೋ ಮ್ಯಾಮ್ ಇಬ್ಬರು ಕೂಡ ಸೇರಿ ಇಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ವೆದರ್ ಅಂತೂ ಸೂಪರ್ ಆಗಿತ್ತು. ಆ ಕಡೆ ಚಳಿ ಚಳಿ ಕೋಟು, ಮತ್ತು ಇನ್ನೊಂದು ಸೈಡ್ ನೋಡಿದರೆ ಮೆಟ್ರೋ ಕೂಡ ಓಡಾಡ್ತಾ ಇತ್ತು. ಹಾಗೆ ಒಂದು ವೀಡಿಯೋಸ್ ಕೂಡ ಮಾಡ್ಕೊಂಡ್ವಿ. ನಾವು ಫ್ಲೈಓವರ್ ಮೇಲೆ ಹೋದಿದ್ರಿಂದ ನಮಗೊಂದು ಸ್ವಲ್ಪ ಬೆಂಗಳೂರನ್ನೇ ನೋಡಿದಾಗ ಆಯಿತು ಒಂಥರ. ಅಂತೂ ಇಂತೂ ಫೈನಲ್ ಆಗಿ ನಮ್ಮ ಪ್ಲೇಸ್ ಬಂದೇ ಬಿಡ್ತು. ಇದೇ ನಹದಿ ಮಂದಿ. ನಾವಿಲ್ಲಿಗೆ 9 o'clockಗೆ ರೀಚ್ ಆಗಿದ್ವಿ, ಯಾಕಂದರೆ ಇಲ್ಲಿ ತುಂಬ ರಶ್ ಇದೆ. ಫಸ್ಟ್ ಅವ್ರದ್ದೆಲ್ಲ ಆದಮೇಲಿಂದ ನಾವು ಹೋಗಬೇಕಿತ್ತು. ನಮಗೆ ಸೀಟ್ ಸಿಕ್ಕಿದ್ದು 10 No. Seriously, I'm saying. What is your new resolution? New Year. That is a resolution. Suja, what is yours? New Year resolution. Man, what is New Year? He's saying marriage. That fitness is my resolution. Fitness already are doing. That doesn't count as new. That doesn't come as resolution. So it's a new thing. So I need to be consistent. That is your resolution. ನೋಡಿದ್ರಲ್ಲ ಎಷ್ಟು ಜನ ಇದ್ದಾರೆ ಅಂತ ಹೇಳಿ. ಸೀಟ್ ಫುಲ್ ಆಗಿದೆ. ಅವರಾದ್ಮೇಲೆ ನಮ್ಮ ಸರದಿ ಇರೋದು. ನಾನೊಂದು ಸ್ವಲ್ಪ ದಿವಸ ನಾನ್ ವೆಜ್ ತಿನ್ನೋ ಹಾಗಿಲ್ಲ. ನನ್ನ ತಂಗಿ ಅಂತೂ ಫೋನಲ್ಲಿ ಪದೇ ಒತ್ತಿ ಹೇಳ್ತಾ ಇದ್ಲು, ನಾನ್ ವೆಜ್ ತಿನ್ಬೇಡ ಅಂತ ಹೇಳಿ. ಹಾಗೆ ಅದನ್ನು ನಾನು ಈ ವ್ಲಾಗಲ್ಲಿ ಹೇಳ್ತಾ ಇದ್ದೆ. ಅದು ಜಾಸ್ತಿ ಕೇಳಿಸ್ಲಿಲ್ಲ ಅಂತ ಹೇಳಿ ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೇನೆ. ಇದು ನಾನ್ ವೆಜ್ ಹೋಟೆಲ್. ನನ್ನ ತಂಗಿಗೆ ಮೇಯ್ನ್ ಆಗಿ ನಾನು ಈ ವಿಡಿಯೋದಲ್ಲಿ ನನ್ನ ತಂಗಿಗೆ ತೋರಿಸ್ಬೇಕು. ಎಲ್ಲ ವೆಜ್ ನಾನ್ ವೆಜ್ ತಿನ್ನೋ ಆಗಿದೆಲ್ಲ. ಸಾರಿ, ನಿಮ್ಬೇಕು ವೆಜ್. ನನ್ನ ತಂಗಿ ನೋಡ್ತಾ ಇದ್ದಾಳೆ, ಇವಳು ವೆಜ್ ಅದ್ರದ್ದು ಲಾಸ್ಟಿಗೆ ಬರ್ತದೆ. ಫಸ್ಟಿಗೆ ನಾನ್ ವೆಜ್ ಇರ್ತದೆ, ಅದನ್ನ ನಾನು ತೋರಿಸ್ತೇನೆ. ಎಸ್, ಇವಾಗ ಎಲ್ಲಾನು ಬಂದಿದೆ. ಒಂದೊಂದಾಗಿದ್ರೆ ನೇಮ್. ಬ್ರೋ, ಇದ್ರ ನೇಮ್ ಹೇಳಿ. ಕಾಂತಾರ ಅಲ್ಲ, ಕಾಂತಾರಿ. ಇದು ಗ್ರೀನ್ ಚಿಲ್ಲಿ. ಇದು ಗ್ರೀನ್ ಚಿಲ್ಲಿ. ಟರ್ಕಿಶ್. ಒಂದು ನಿಮಿಷ, ಇದು ಟರ್ಕಿಶ್, ಇದು ಪೆರಿ ಪೆರಿ. ಆ ಕಡೆದು ಪೀಸ್ ಸೈಡ್ ಮೇಲೆ ರದ್ದು ರೈಸ್. ಇನ್ನೊಂದು ಸ್ವಲ್ಪ 2 ಹೆಸರು ಇದೆ, ಅದು ಅವ್ರಿಗೆ ಗೊತ್ತಿಲ್ಲ ಆಗಿರ್ಬೇಕು. ಥ್ಯಾಂಕ್ ಯು. जिसको जितना चाहिए I'll take it. I'll serve. First Plate it. Vada pav. Bagi ready order ಮಾಡಿ. Mayonnaise is free. Try to but 1 minute. ನೋಡಿ, ಇವರಿಗೆಲ್ಲ ಊಟ ಮಾಡಿ ಜಾಸ್ತಿ ಆಯ್ತು. ಅವನ ಪೊಸಿಷನ್ ನೋಡಿ ಅಂತ ಚಂದ ನಿದ್ದೆನೆ ಮಾಡಿದೆ. ನಾನು ಕಂಟಿನ್ಯೂ ಮಾಡಿದ್ದೇನೆ. ಹಾ ಬ್ರೋ, helmet is with me. That is your helmet only. ಯಾಕೆ ಸಿಂಚನ ಅದಲ್ಲ ಸಿಂಚನ ಇಲ್ಲ. ಇದನ್ನ ಯು ಟೇಕಿಂಗ್ ವಿಡಿಯೋ? ಎಸ್ ಬ್ರೋ. You want No, I'm getting standard. Oh my god, this is the standard. ನೋಡಿ, ಇಲ್ಲಿ ಚಿಕನ್ ಪೀಸ್ಗಳೆಲ್ಲ ಚಲ್ಲಾಪಿಲಿಯಾಗಿ ಹೋಗಿದೆ. ಇಲ್ಲಿ ಮುಳ್ಳಿನೇ ಇಲ್ಲ. ಊಟ ಮಾಡೋದನ್ನೆಲ್ಲ ವಿಡಿಯೋ ತೋರಿಸ್ಲಿಕ್ಕೆ ಆಗಲಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ನಮಗೆ ಟೈಮ್ ಕೂಡ ಇರಲಿಲ್ಲ.
ಬಂದದ್ದೇ ಲೇಟ್, ಆಮೇಲೆ ಅಲ್ಲಿ ನಮಗೆ ಆರ್ಡರ್ ಎಲ್ಲ ಅವರೆಲ್ಲ ತಂದು ಕೊಟ್ಟಿದ್ದೇ ಲೇಟ್, ತುಂಬ ಲೇಟ್ ಆಗಿತ್ತು. ಲಾಸ್ಟಿಗೆ ಎಲ್ಲ ಆದಮೇಲೆ ನಾವು ಐಸ್ ಕ್ರೀಮ್ ಆರ್ಡರ್ ಮಾಡಿದ್ವಿ. ಇದೊಂಥರ ಸ್ಪೆಷಲ್ ಐಸ್ ಕ್ರೀಮ್, ಇದರ ಹೆಸರೇ ಚೇಂಜ್ ಇದೆ. ಐಸ್ ಕ್ರೀಮ್ ಕೂಡ ಅಷ್ಟೇ, ಮತ್ತು ಅದ್ರ ಇನ್ಸೈಡಲ್ಲಿ ಬೇರೆ ಡಿಶಸ್ ಏನೆಲ್ಲ ಇದೆ ಮಿಕ್ಸ್ ಮಾಡಿದ್ದಾರೆ. ಹಾಗೆ ಫಸ್ಟ್ ಟೈಮ್ ತಿನ್ನೋದ್ರಿಂದ ಇದು ಯಾವ ಥರ ಇದೆ ಅಂತ ಹೇಳಿ ಎಲ್ಲರೂ ಕೂಡ ನೋಡಿದ್ವಿ. ಟೇಸ್ಟ್ ನೋಡಿದರೆ ತುಂಬಾ ಚೆನ್ನಾಗಿತ್ತು. ಹಾಗೆ ಇದರ ಹೆಸರು ಹೇಗೆ ಅಂತೇಳಿ ನೆನಪಿಲ್ಲ. ಈ ರೆಸ್ಟೋರೆಂಟ್ ಇರೋದು ಕೋರಮಂಗಲದಲ್ಲಿ ನೆಹರಿ ಮಂದಿ ಅಂತೇಳಿ. ಇಲ್ಲಿ ಸ್ಪೆಷಲ್ಲೇ ಮಂದಿ. ಇಲ್ಲಿ ಯಾರಾದರೂ ನಾವು ಬೇಗ ಬಂದುಬಿಟ್ಟು ಬೇಗ ಹೋಗಬೇಕು ಅಂತ ಹೇಳಿದ್ದವರಿಗೆ ಖಂಡಿತವಾಗಿ ಸಾಧನೆ ಇಲ್ಲ, ಯಾಕಂದರೆ ಅಷ್ಟು ರಶ್ ಇದೆ ಇಲ್ಲಿ. ಒಬ್ಬರಾದ್ಮೇಲೆ ಒಬ್ಬರು ಆ ಥರ ಕಳಿಸ್ತಾರೆ. ಫೈನಲಿ ತಿಂದಾಯಿತು, ಐಸ್ ಕ್ರೀಮ್ ಅದೇ ಹಾಗೆ ಜಾಸ್ತಿ ತಿಂದೆಲ್ಲ ವೀಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ. ಹಾಗೆ ಮತ್ತೆ ನಾನು ಹಾಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋ ಟೈಮ್ ಬಂತು. ಎಷ್ಟು ಜನ ಅವರೊಬ್ಬ ನಿದ್ದೆ ಮಾಡಲಿಕ್ಕೆ ರೆಡಿ ಆಗಿದ್ದಾರೆ. ಹಾಗೆ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.